ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ದಿನ ಒಂದು ವಿಶೇಷವಾದಂಥ ವಿಡಿಯೋ ಮಾಡಿ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಇದು ಮನೆ ಕಟ್ಟುವಂಥ ಮಾಲೀಕರಿಗೆ ಅತ್ಯಂತ ಪ್ರಯೋಜನಕಾರಿಯಾದಂಥ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋವನ್ನು ತಪ್ಪದೇ ವೀಕ್ಷಿಸಿ. ಯಾವುದೇ ಮನೆ ಕಟ್ಟುವಂತಹ ಸಮಯದಲ್ಲಿ ಮನೆಗೆ ಅಂದವನ್ನು ಚಂದವನ್ನು ಹೆಚ್ಚಿಸ್ತಕ್ಕಂಥದ್ದು ಸ್ಟೇರ್ಕೇಸ್. ಈ ಸ್ಟೇರ್ಕೇಸ್ ನಿರ್ಮಾಣಕ್ಕೆ ಹೇಗೆ ಅವರು ಸಿದ್ಧತೆಯನ್ನು ಮಾಡ್ಕೋತಾರೆ ಮತ್ತು ಅದರ ಅವಶ್ಯಕತೆ ಏನು, ಜೊತೆಗೆ ಅದನ್ನು ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ವರ್ಷಗಳಿಂದ ಅನುಭವವನ್ನು ಪಡೆದಂಥ ಇಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಭಾಳ ಶ್ರಮಜೀವಿಗಳು ಆದಂತಹ ಹುಲಸೆ ರಂಗಣ್ಣ ಮತ್ತು ಮದಲಾಪುರದ ಮಣಿ ಮತ್ತು ಭುವನಗಿರಿಯ ಶಿವರಾಮ್ ಅವರು ಕಾರ್ಮಿಕರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರನ್ನು ವಿಚಾರ ಮಾಡೋಣ, ಅವರು ಹೇಗೆ ಈ ಕೆಲಸದಲ್ಲಿ ತೊಡಗ್ತಾರೆ ಅನ್ನೋದನ್ನು ಈ ವಿಡಿಯೋ ಮೂಲಕ ನೋಡೋಣ. ವೀಕ್ಷಕರೇ ನೋಡಿ, ಇದು ಮೊದಲನೇ ಪ್ಲ್ಯಾಟ್ಫಾರಮ್. ಈ ಪ್ಲ್ಯಾಟ್ಫಾರಮ್ನಿಂದ ಸ್ಟೇರ್ಕೇಸನ್ನು ಪ್ರಾರಂಭ ಮಾಡ್ತಾರೆ. ರಂಗಣ್ಣವರೇ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ದೀರಾ? ಸುಮಾರು ಒಂದು 8 ವರ್ಷದಿಂದ. 8 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಾ. ಈಗ ಈ ಸ್ಟೇರ್ಕೇಸ್ ನಿರ್ಮಾಣ ಮಾಡಿದ್ದೀರಲ್ಲ? ಹೌದು ಸರ್, ಹೇಳಿ ಸರ್. ಈ ಸ್ಟೇರ್ಕೇಸ್ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೂ ಬೇರೆ ಸ್ಟೇರ್ಕೇಸ್ಗೂ ಏನು ವ್ಯತ್ಯಾಸ? ಇಲ್ಲಿ ಎಷ್ಟು ಸ್ಟೆಪ್ಸ್ಗಳಿದ್ದಾವೆ? ಇಲ್ಲಿ 15 ಸ್ಟೆಪ್ಸ್ಗಳಿದ್ದಾವೆ. ಇದನ್ನು ಎಷ್ಟು ದಿನದಲ್ಲಿ ನಿರ್ಮಾಣ ಮಾಡಿದ್ದೀರಾ? 2 ದಿನದಲ್ಲಿ ನಿರ್ಮಾಣ ಮಾಡಿದ್ದೀರಾ. ಈ ಅನುಭವ ನಿಮಗೆ ಹೇಗೆ ಬಂತು? ನಮ್ಮ ಮೇಸ್ತ್ರಿ ಆದಂಥ ಶಿವರಾಮ್ನವರಿಂದ. ಶಿವರಾಮ್ ಅವರಿಂದ. ಎಲ್ಲಿ ನಿಮ್ಮ ಶಿವರಾಮ್ ಅವರು ಮೇಸ್ತ್ರಿ? ಮೇಲೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಯಾರು? ನಮಸ್ಕಾರ ಮಣಿಯವರೇ, ನಮಸ್ಕಾರ. ನಮಸ್ತೆ. ಈಗ ನಿಮಗೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ನೀವು? 15ರಿಂದ 20 ವರ್ಷ ಆಯಿತು. 15ರಿಂದ 20 ವರ್ಷ. ಓಹೋ. ಈಗ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಈಗ ಈ ಸರಳುಗಳಿದಾವಲ್ಲ, ಇವೆಲ್ಲ ಎಷ್ಟು MM ಇವೆಲ್ಲ? ಸರ್ 10, ಬೀಮ್ಗೆ 16, ಸ್ಟೀಲ್ಸ್ ಬಂದು 8 ರಿಂಗ್ಸು, 10 mm, ಕಾಲಮ್ ಬಂದು ಎಲ್ಲ 16, 12. ಯಾಕೆ ಇದನ್ನು ಹೀಗೆ ನೀವು ಎಲ್ಲ ಒಂದಕ್ಕೊಂದಕ್ಕೆ ಲಿಂಕ್ ಮಾಡಿ ಈ ಥರ ಎಲ್ಲ ಜಾಯಿಂಟ್ ಮಾಡಿದ್ದೀರಾ? ಇದಕ್ಕೆ ಈ ಲೋಡ್ ಫುಲ್ ತಗೊಳ್ಬೇಕು ಅಂದರೆ ಇದೇ ಕೆಪಾಸಿಟಿ. ಓಹೋ. ಯಾಕಂತ ಹೇಳಿದ್ರೆ ಇದು ಯಾವುದೇ ಕಾಲ ಎಷ್ಟೇ ಕಾಲಕ್ಕೂ ಇದು ಸಿಂಕ್ ಆಗಲ್ಲ. ಓಕೆ. ಮೇಲೆಗೆ ಹೋಗೋ ಇದು ರನ್ನಿಂಗ್ ಇದು. ಈ ರೈಸಿಂಗ್ ಸ್ಟೆಪ್ಗೆ ಮೇಲೆ ಹೋಗೋದಕ್ಕಿರಂತ ಲಿಂಕ್ ಇದು. ಅಲ್ಲ, ಇದು ಕಬ್ಬಿಣದ ಕೆಲಸ ತುಂಬ ಕಷ್ಟ ಅಲ್ವಾ? ಸರ್ ಎಲ್ಲ ಕಷ್ಟನೇ, ಮಾಡಿದ್ರೆ ಈಸಿ. ಈಗ ಇದ್ರ ಮೇಲೆ ಇನ್ನೂ ಎಷ್ಟು ಸ್ಟೇರ್ ಹೋಗ್ತೀರಾ? ಸರ್ ಅದು ಸ್ಲ್ಯಾಬ್ ಅಳತೆ ಏನು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಅಲ್ಲ, ನೀವು ಈಗ ಇಂಜಿನಿಯರಿಂಗ್ ಓದಿದ್ದೀರಾ? ಇಲ್ಲ ಸರ್. ಇಲ್ಲ, ಆದರೂ ಈಗೆಲ್ಲ ಮಾಡ್ತಾ ಇದ್ರಲ್ಲ, ಹೇಗೆ ಇದು? ಸರ್ ಕೆಲಸ ಕಲಿಬೇಕು ಅಂದ್ರೆ ಇಂಜಿನಿಯರೇ ಮಾಡಬೇಕು ಅನ್ನೋದೇನು. ಓಕೆ ಫೈನ್. ಪ್ರಾಕ್ಟಿಕಲ್, ಇದು ಥಿಯರಿ ಬರಲ್ಲ. ಓಕೆ ಫೈನ್. ತುಂಬ ಧನ್ಯವಾದ. ನಿಮ್ಮ ಮೇಸ್ತ್ರಿಯಲ್ಲಿ ಶಿವರಾಮ್? ಶಿವರಾಮ್ ಅವರೇ ಬನ್ನಿ. ನಮಸ್ತೆ. ಬನ್ನಿ. ಈಗ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಹೌದಾ. ಈಗ ಇಷ್ಟು ಶ್ರಮಪಟ್ಟು ಈ ಸ್ಟೇರ್ಕೇಸ್ ಎಲ್ಲ ರೆಡಿ ಮಾಡಿದಿರಲ್ಲ, ಈಗ ನಿಮಗೆ ಎಷ್ಟು ಮನೆಗಳಲ್ಲಿ ಮಾಡಿದ್ದೀರಾ ಈಗ? ಹೌದಾ. ಈಗ ಎಲ್ಲೂ ಈಗ ನೀವು ಮಾಡಿರುವಂಥ ಕೆಲಸದಲ್ಲಿ ಎಲ್ಲೂ ಸಹ ಫೇಲ್ಯೂರ್ ಆಗಿಲ್ವಾ? ಹೌದಾ. ಈಗ ಇಲ್ಲೇನಾದ್ರು ಕಬ್ಬಿಣ ಎಲ್ಲ ವೇಸ್ಟ್ ಮಾಡ್ತೀರಾ? ಆಯಿತು, ಒಳ್ಳೆಯದಾಗಲಿ. ಇದೇ ಥರ ನಿಮ್ಮ ಕೆಲಸ ಮುಂದುವರಿಯಲಿ. ಧನ್ಯವಾದ.